ದೊಡ್ಡಗೌಡರ ಮನೆಯ ನಂದಾದೀಪ. ಮನದೊಡತಿಯ ಸಾವಿಗೆ ಮಗುವಿನಂತೆ ಆ ಬಿಕ್ಕಿ ಬಿಕ್ಕಿ ಹತ್ತಿದ್ರು ಎಚ್.ಡಿ. ದೇವೇಗೌಡರು. ಸುದೀರ್ಘವಾದಂತಹ ಸಂಸಾರ, 70 ವರ್ಷಗಳ ದಾಂಪತ್ಯದ ಒಡನಾಡಿ ಅಗಲಿಕೆಗೆ ಕಣ್ಣೀರ ದಾರಿಯನ್ನು ಸುರಿಸಿದ್ದಾರೆ. ಮುತ್ತೈದೆಯಾಗಿಯೇ ಕಣ್ಮುಚ್ಚಿದ್ದಾರೆ ಮಾಜಿ ಪ್ರಧಾನಿ ಪತ್ನಿ ಗೌಡ್ತಿ. ಚಿನ್ನಮ್ಮ ಇನ್ನಿಲ್ಲ ಅಂತ ಹೇಳಿ ಅವರ ಮಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕಂಗಾಲಾಗಿದ್ದಾರೆ. ಚಿನ್ನಮ್ಮನನ್ನ ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಕುಟುಂಬಸ್ಥರು. ನಿಜಕ್ಕೂ ಹೇಗಾಗ್ಬಿಟ್ಟಿದ್ರು ಅಂತಂದ್ರೆ, ಚಿನ್ನಮ್ಮ ಅವರವ್ರ ಮನೆಯಲ್ಲಿ ಆಧಾರ ಸ್ತಂಭವಾಗ್ಬಿಟ್ಟಿದ್ರು. ಈಗ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಅದನ್ನ ಅರ್ಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಅವರ ಪಾರ್ಥಿವ ಶರೀರ ಕೂಡ ಹೊಳೆನರಸೀಪುರದತ್ತ ಸಾಗ್ತಾ ಇರುವಂತಹ ದೃಶ್ಯಾವಳಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಬಿಗಿ ಭದ್ರತೆಯಲ್ಲಿ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಆಧಾರ ಸ್ತಂಭವಾಗಿದ್ದಂತಹ ಚಿನ್ನಮ್ಮನನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು ನಿಜಕ್ಕೂ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇಡೀ ಕುಟುಂಬವನ್ನ ಒಟ್ಟಾಗಿ ಹಿಡಿದಿಟ್ಟಿದ್ದಂತಹ ಗಟ್ಟಿ ನೆಲೆ ಅವರು. ಮನೆಯಲ್ಲಿ ಏನೇ ಕೆಲಸ ಮಾಡಬೇಕು, ಏನೇ ಮಾಡಲಿ, ಆ ಪ್ರತಿಯೊಂದನ್ನು ಕೂಡ ಅವರನ್ನ ಕೇಳಿ ಮುಂದಾಗ್ತಾ ಇದ್ರು. ಆದ್ರೆ ಈಗ ಆ ಮನೆಯ ಒಡತಿಯನ್ನ ಕಳೆದುಕೊಂಡಂತಹ ಎಚ್.ಡಿ. ದೇವೇಗೌಡರು ಯಾವ ರೀತಿ ಕಣ್ಣೀರಾಗ್ತಿದ್ದಾರೆ ನೋಡಿ. ದಾಳಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ನೋಡಿ, ಅವ್ರ ಮನೆಗೆ ಯಾರೇ ಹೋಗ್ಲಿ, ಯಾರೇ ಬರಲಿ, ಬಹಳ ಸುಲಲಿತವಾಗಿ ಅವರನ್ನ ವಿಚಾರಿಸುವಂತಹ ರೀತಿ ನೀತಿ ಇರಬಹುದು. ಅವ್ರ ಮನೆಗೆ ಯಾರೇ ಹೋಗ್ಲಿ ಊಟ ಮಾಡದೆ ವಾಪಸ್ ಕಳಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಈಗಾಗಲೇ ಗಣ್ಯಾತಿ ಗಣ್ಯರೇನಿದ್ದಾರೆ ಸಂತಾಪವನ್ನ ವ್ಯಕ್ತಪಡಿಸ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಾಯಕರು ಮಾತನಾಡ್ತಾ ಇದ್ರು. ರಾಜಕೀಯ ಗುರು ಆಗಿರುವಂತಹ ಎಚ್.ಡಿ. ದೇವೇಗೌಡರ ಪತ್ನಿ ಅವರು ನಡೆದುಕೊಳ್ಳುವಂತಹ ರೀತಿ ನೀತಿ ಆಗಿರಬಹುದು. ಯಾಕಂತಂದ್ರೆ ಸುದೀರ್ಘವಾದಂತಹ ದಾಂಪತ್ಯ ಅವರದ್ದು 71 ವರ್ಷಗಳ ಕಾಲ. ಎಚ್.ಡಿ. ದೇವೇಗೌಡರ ಏಳು ಬೀಳು, ಅವರ ಬೆನ್ನೆಲುಬಾಗಿ ನಿಂತಿದ್ದವರು ಚೆನ್ನಮ್ಮ ಅವರು. ಈಗ ಅವರನ್ನ ಕಳೆದುಕೊಂಡು ಅವರ ಕುಟುಂಬಸ್ಥರೇನಿದ್ದಾರೆ ನಿಜಕ್ಕೂ ಬೇಸರ ಆಗಿದ್ದಾರೆ. ನೋಡಿ, ಇಡೀ ಕುಟುಂಬವನ್ನ ಒಟ್ಟಾಗಿ ಹಿಡಿದಿದ್ದಂತಹ ಗಟ್ಟಿ ನೆಲೆ ಅವರು. ಒಂದು ರೀತಿಯಾಗಿ ಆಧಾರ ಸ್ತಂಭ ಕೂಡ ಆಗಿದ್ರು. ಅವ್ರ ಮನೆಗೆ ಯಾರೇ ಬರಲಿ ಹಸಿದ ಹೊಟ್ಟೆಯಲ್ಲಿ ಕಳಿಸ್ತಾ ಇರಲಿಲ್ಲ. ಬಂದವರು ಎಲ್ರಿಗೂ ಕೂಡ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು, ಉಣಬಡಿಸ್ತಾ ಇದ್ರು. ತಾಯಿ ಸ್ವರೂಪಿ ಆಗಿರುವಂತಹ ಚೆನ್ನಮ್ಮನನ್ನ ನಾವೆಲ್ಲರೂ ಕೂಡ ಕಳೆದುಕೊಂಡಿದ್ದೀವಿ. ಹೋದ ವಾರ ಅಷ್ಟೇ ಜಾನಕಿ ಅಮ್ಮ ಅವರನ್ನ ನಾವು ಕಳೆದುಕೊಂಡಿದ್ವಿ. ಆ ಸಂದರ್ಭದಲ್ಲಿ ನಮ್ಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಆ ನ್ಯೂಸ್ ಮಾಡೋದಕ್ಕೆ. ಈಗ ಮತ್ತೆ ಅದೇ ಆಗಿದೆ. ಈ ವಾರ ನಾವು ಆ ಚೆನ್ನಮ್ಮನನ್ನ ಕಳೆದುಕೊಂಡು ನಿಜಕ್ಕೂ ಇದು ಒಂದು ಬೇಸರದ ಸಂಗತಿ. ಇದು ಬಹಳ ಸರಳವಾಗಿ ಜೀವನವನ್ನ ನಡೆಸ್ತಾ ಇದ್ದವರು ಚೆನ್ನಮ್ಮ ಅವರು. ಅಪಾರವಾದಂತಹ ದೈವ ಭಕ್ತಿಯನ್ನ ಹೊಂದಿದ್ದವರು. ನೋಡಿ, ಆ ಕೊನೆ ಕ್ಷಣದಲ್ಲಿ ಅವ್ರು ಯಾವ ರೀತಿ ಇದ್ರು ಅಂತ ಹೇಳಿ ಎಚ್.ಡಿ. ದೇವೇಗೌಡರ ಜೊತೆ ಪ್ರತಿ ಸಂದರ್ಭದಲ್ಲೂ ಹೇಳ್ತಾ ಇದ್ರು, ನಾನೇ ಮುಂಚಿತವಾಗಿ ಹೋಗ್ಬೇಕು ಅಂತ ಹೇಳಿ. ಆಗ ಎಚ್.ಡಿ. ದೇವೇಗೌಡರು ಅವ್ರನ್ನ ಬೈತಾ ಇದ್ರಂತೆ, ನಾನೇ ನಿಮ್ಮ ಮುಂದೆ ಮೊದಲು ಹೋಗ್ಬೇಕು ಅಂತ ಹೇಳಿ ಕೇಳಿ ಚೆನ್ನಮ್ಮ ಅವ್ರಿಗೆ ಅಚ್ಚುಮೆಚ್ಚು ಅಂತಂದ್ರೆ ಕುಮಾರಣ್ಣ. ಪ್ರತಿ ಸಂದರ್ಭದಲ್ಲೂ ಬರೀ ಕುಮಾರ ಕುಮಾರ ಅಂತ ಹೇಳಿ ಅವರು ಮಾತನಾಡಿಸುವಂತಹ ರೀತಿ ನೀತಿ. ಪ್ರತಿ ಸಂದರ್ಭದಲ್ಲೂ ಕೂಡ ಬುದ್ಧಿವಾದವನ್ನ ಹೇಳ್ತಾ ಇದ್ರು. ಹೇಳಿ ಕೇಳಿ ಕುಮಾರಸ್ವಾಮಿ ಅವರು ರೈತರ ಬೆನ್ನೆಲುಬಾಗಿ ನಿಂತ್ಕೊಳ್ತಾ ಇದ್ರಲ್ಲ, ಆ ಒಂದು ವಿಚಾರ ಏನಿದೆ, ಆ ಒಂದು ಘಟನೆ ಏನಿದೆ, ಅದು ತುಂಬಾ ಹಿಡಿಸ್ತಾ ಇತ್ತು ಚೆನ್ನಮ್ಮ ಅವ್ರಿಗೆ. ಅಷ್ಟರ ಮಟ್ಟಿಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಕುಮಾರಣ್ಣ ಅವ್ರ ಜೊತೆ ಮಾತನಾಡೋದಾಗ್ಲಿ. ನೋಡಿ, ಬೆಂಗಳೂರಿನಿಂದ ಹಾಸನದತ್ತ ಹೊರಟಿದೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ. ನೆಲಮಂಗಲ ಹೆದ್ದಾರಿ ಮಾರ್ಗವಾಗಿ ಸಾಗ್ತಾ ಇರುವಂತಹ ಪಾರ್ಥಿವ ಶರೀರ ಹೆದ್ದಾರಿಯುದ್ದಕ್ಕೂ ಕೂಡ ತಾಯಿ ಚೆನ್ನಮ್ಮ ಅವರ ದರ್ಶನವನ್ನ ಪಡೆಯೋದಕ್ಕಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಮಾರ್ಗದ ಮಧ್ಯೆ 10 ಪ್ರಮುಖ ಕಡೆಗಳಲ್ಲಿ ಅಂತಿಮ ದರ್ಶನಕ್ಕಂತ ಹೇಳಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ನೆಲಮಂಗಲ ಮೂಲಕ ಸೋಲೂರು ಕ್ರಾಸ್,
ಕುಣಿಗಲ್ ಬೆಳ್ಳೂರು ಕ್ರಾಸ್ ಮೂಲಕ ಸಾಗಲಿದೆ ಮಹಾಯಾತ್ರೆ. ಹಿರಿಸಾವೆ, ಚನ್ನರಾಯಪಟ್ಟಣ, ಯಲಿಯೂರು, ಹಾಸನಹಳ್ಳಿ ಸರ್ಕಲ್ಲು. ಇವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಸರಿಯಾಗಿ ಹೊಳೆ ನರಸೀಪುರಕ್ಕೆ ಪಾರ್ಥಿವ ಶರೀರ ಶಿಫ್ಟ್ ಆಗಲಿದೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಅವರ ಅಂತಿಮ ದರ್ಶನಕ್ಕಂತ ಹೇಳಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಬೆಂಗಳೂರಿನಲ್ಲಿ ಪದ್ಮನಾಭನಗರದಲ್ಲಿ. ಯಾಕಂತಂದ್ರೆ ಈಗ ಈ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಪ್ರತಿಯೊಬ್ಬರು ಕೂಡ. ಬಟ್ ಲಾಸ್ಟ್ ಮೂಮೆಂಟ್ನಲ್ಲಿ, ಕೊನೆಯ ಮೂಮೆಂಟ್ನಲ್ಲಿ ಏನೋ ಪ್ಲಾನ್ ಚೇಂಜ್ ಮಾಡಿದ್ರು. ಹೀಗಾಗಿ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕಂತ ಹೇಳಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು. ಅಲ್ಲೂ ಕೂಡ ಗಣ್ಯರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಂಡು ಕಂಪನಿಯನ್ನು ಮಾಡ್ತಿದ್ದಾರೆ. ತದನಂತರ 11 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಹೊಳೆ ನರಸೀಪುರದತ್ತ ಈಗ ಪಾರ್ಥಿವ ಶರೀರ ಕೂಡ ಶಿಫ್ಟ್ ಆಗ್ತಾ ಇದೆ. ಅದರ ಮಾರ್ಗದ ಮಧ್ಯೆ ಜನರು ಕೂಡ ಆಗಮಿಸಿ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವಂತಹ ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು 8 ಗಂಟೆ ಸುಮಾರಿಗೆ ಹೊಳೆ ನರಸೀಪುರ ತಲುಪಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ನಾಳೆ ಅಂತ್ಯಕ್ರಿಯೆ ನೆರವೇರುತ್ತೆ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಈಗಾಗಲೇ ನೋಡಿ ಎಷ್ಟರ ಮಟ್ಟಿಗೆ ಅಭಿಮಾನಿಗಳಾಗಿರ್ಬೋದು ಹೇಳಿ ಕೇಳಿ HD ದೇವೇಗೌಡರು ಅಂತಂದರೆ ಮಾಜಿ ಪ್ರಧಾನಿ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಅವರ ಹೆಂಡತಿಯಾಗಿರುವಂತಹ ಚೆನ್ನಮ್ಮ ಅವರು ಇನ್ನಿಲ್ಲ ಅನ್ನುವಂತಹ ವಿಷಯ ತಿಳಿತಾ ಇದ್ದಂತೆ ಎಲ್ಲರೂ ಕೂಡ ಧಾವಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಆಗಮಿಸುವಂತಹ ದೃಶ್ಯಾವಳಿ, ಅವರ ದರ್ಶನವನ್ನು ಪಡೆದುಕೊಳ್ಳುವಂತಹ ದೃಶ್ಯಾವಳಿ ನಾವು ಗಮನಿಸ್ತಾ ಇದ್ವಿ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಚೆನ್ನಮ್ಮ ಅವರು ಇನ್ನಿಲ್ಲ ಅನ್ನೋದು ಈಗ ನಿಜಕ್ಕೂ ಬೇಸರದ ಸಂಗತಿ. ನಾಳೆ ರಂಗನಾಥ ಸ್ವಾಮಿಯವರ ತೆಪ್ಪಲಿನಲ್ಲಿರುವಂತಹ ಆ ಭೂಮಿಯಲ್ಲಿ, ಆ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗತ್ತೆ. ಹೇಳಿ ಕೇಳಿ ಅಪಾರ ದೈವ ಭಕ್ತ ಉಳ್ಳವರು ಚೆನ್ನಮ್ಮ ಅವರು. ಪ್ರತಿ ಸಂದರ್ಭದಲ್ಲೂ ಕೂಡ ದೈವದ ಮೊರೆ ಹೋಗ್ತಾ ಇದ್ದವರು. ನೋಡಿ, ನಾವು ಗಮನಿಸಿದಾಗೆ ಚೆನ್ನಮ್ಮ ಅವರು ಬಂದ್ಬಿಟ್ಟು ಟಿವಿ ಮುಂದೆ ಮಾತನಾಡೋದಾಗ್ಲಿ, ಬಹಿರಂಗವಾಗಿ ಕಾಣಿಸ್ಕೊಳ್ಳೋದಾಗ್ಲಿ, ಆ ಹಮ್ಮು ಬಿಮ್ಮು ಯಾವತ್ತೂ ಕೂಡ ಇರಲಿಲ್ಲ. ನಾನು ಮಾಜಿ ಪ್ರಧಾನಿಯ ಹೆಂಡತಿ ಅಂತ ಹೇಳಿ ಯಾವತ್ತೂ ಕೂಡ ಆ ಒಂದು ಹಮ್ಮು ಬಿಮ್ಮು ಯಾವತ್ತೂ ಇರಲಿಲ್ಲ ಅವರ ಹತ್ರ. ಒಂದು ಸಾಧಾರಣ ಮಹಿಳೆಯಾಗಿರ್ತಾರೆ, ಸಾರ್ವಜನಿಕವಾಗಿ ಯಾವತ್ತೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಅಷ್ಟು ಸಿಂಪಲ್ ಆಗಿರ್ತಾ ಇದ್ರು ಚೆನ್ನಮ್ಮ ಅವರು. ಅಪಾರ ದೈವ ಭಕ್ತೆ ಚೆನ್ನಮ್ಮ ಅವರು. ಇನ್ನಿಲ್ಲ ಅನ್ನೋದು ಈಗ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅವರ ಕುಟುಂಬದಲ್ಲಿ. ಪ್ರತಿಯೊಬ್ಬರು ಕೂಡ ಕಂಬನಿಯನ್ನ ಮಿಡಿತಿದ್ದಾರೆ. ನಮ್ಮ ಮನೆಯ ಆಧಾರ ಸ್ತಂಭ ಇನ್ನಿಲ್ಲ, ನಾವು ಕಳೆದುಕೊಂಡಿದ್ದೇವೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ, ನಮ್ಮನೆಯ ಆಧಾರ ಸ್ತಂಭ, ನನ್ನ ಅಜ್ಜಿಯನ್ನ ಕಳೆದುಕೊಂಡು ನಿಜಕ್ಕೂ ನಾವು ಬೇಸರಕ್ಕೆ ಒಳಗಾಗಿದ್ದೀವಿ ಅಂತ ಹೇಳಿ. ಏನೇ ಅವ್ರ ಮನೇಲಿ ಕೆಲಸ ಆಗಬೇಕು, ಕಾರ್ಯಗಳಾಗಬೇಕು, ಏನೇ ಒಂದು ಕಾರ್ಯಕ್ರಮಗಳಾಗಬೇಕು, ಏನೇ ಒಂದು ಸಮಾರಂಭ ಆಗಲಿ, ಮೊದಲಿಗೆ ಕೇಳೋದು ಅಂತಂದ್ರೆ ಚೆನ್ನಮ್ಮ ಅವರನ್ನ. ಕೆಲವೊಂದಿಷ್ಟು ಮಾರ್ಗದರ್ಶನಗಳನ್ನ ನೋಡಿ, ಅವ್ರ ಮನೆಯವರು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಈ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವಂತಹ ಗಣ್ಯಾತಿ ಗಣ್ಯರು ಹೇಳಿ ಕೇಳಿ ನಿನ್ನೆ ಮಾತನಾಡ್ತಾ ಇದ್ರು. ಜಮೀರ್ ಅಹಮದ್ ಖಾನ್ ಹೇಳಿ ಕೇಳಿ JDS ಪಕ್ಷದಿಂದ ಬಂದವರು, ಅವರು ಕೂಡ ಹೇಳ್ತಾ ಇದ್ರು ನಮ್ಮ ತಾಯಿಯ ಸ್ವರೂಪಿ. ಅವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಕೊಡ್ತಾ ಇದ್ರು. ಅವರನ್ನ ನೋಡಿ ಕಲಿಯೋದು ಸಾಕಷ್ಟಿದೆ. ಒಂದೇ ಒಂದು ದಿನ ನಾನು ಮಾಜಿ ಪ್ರಧಾನಿಯ ಪತ್ನಿ ಅಂತ ಹೇಳಿ ಯಾವತ್ತೂ ಕೂಡ ಅವರು ನಡೆದುಕೊಳ್ಳುವಂತಹ ರೀತಿ ನೀತಿ ಆಗಿರಬಹುದು, ಆ ಒಂದು ಅಹಂಕಾರ ಅವರಲ್ಲಿ ಇರಲಿಲ್ಲ. ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ, ಬಹಿರಂಗವಾಗಿ ಮಾಧ್ಯಮದ ಮುಂದೆ ಬರ್ತಾ ಇರಲಿಲ್ಲ. ಅಷ್ಟು ಸಿಂಪಲ್ ಆಗಿ ಜೀವನವನ್ನ ನಡೆಸ್ತಾ ಇದ್ದವರು ಚೆನ್ನಮ್ಮ ಅವರು. ಸುದೀರ್ಘವಾದಂತಹ 70 ವರ್ಷಗಳ ದಾಂಪತ್ಯದ ಒಡನಾಡಿ ಅಗಲಿಕೆಗೆ ಆ ಕಣ್ಣೀರನ್ನ ಕೂಡ ಹಾಕಿದ್ರು HD ದೇವೇಗೌಡರು. ಈಗ ತಮ್ಮ ಪತ್ನಿಯನ್ನ ಕಳೆದುಕೊಂಡು ನಿಜಕ್ಕೂ ಕಣ್ಣೀರ ದಾರಿಯನ್ನ ಸುರಿಸ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಬೇಸರವನ್ನ ಹೊರಹಾಕಿದ್ರು. ಈಗ ಪಾರ್ಥಿವ ಶರೀರ ಹೊಳೆ ನರಸೀಪುರದತ್ತ ಸಾಗ್ತಾ ಇರುವಂತಹ ಆ ವಿಜುವಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಬಿಗಿ ಭದ್ರತೆಯಲ್ಲಿ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ದೊಡ್ಡಗೌಡರ ತವರೂರಲ್ಲಿ ಹಿರಿಯ ಮಾತೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಾಳೆ ನೆರವೇರುತ್ತೆ.
ಹರದನಹಳ್ಳಿಯ ಪುಣ್ಯಭೂಮಿಯಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಹರದನಹಳ್ಳಿಯ ತೋಟದಲ್ಲಿ ನೆರವೇರಲಿದೆ ಅಂತಿಮ ಸಂಸ್ಕಾರ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಈಗಾಗಲೇ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ. ತಾಯಿಯ ಸಂಸ್ಕಾರದ ಜಾಗದ ಪರಿಶೀಲನೆ ನಡೆಸಿದ್ದಾರೆ ಪುತ್ರ ರೇವಣ್ಣ ಅವರು. ನೋಡಿ, ಗೌಡರ ರಾಜಕೀಯ ಯಶಸ್ಸಿನ ಹಿಂದಿದ್ದಂತಹ ಅನ್ನಪೂರ್ಣೆ ಇಲ್ಲಿಲ್ಲ. ಚೆನ್ನಮ್ಮ ಅವರು ಪ್ರತಿ ಸಂದರ್ಭದಲ್ಲೂ ಕೂಡ ಎಚ್.ಡಿ. ದೇವೇಗೌಡರ ಬೆನ್ನೆಲುಬಾಗಿ ನಿಂತಿದ್ದವರು. ಒಂದೇ ಒಂದು ದಿನ ಜಗಳ ಆಗ್ಲಿ, ಮಾಧ್ಯಮದ ಮುಂದೆ ಬಂದು ಹೇಳಿಕೆಗಳನ್ನ ಕೊಡೋದಾಗ್ಲಿ, ಬಹಿರಂಗವಾಗಿ ಕಾಣಿಸ್ಕೊಳ್ಳೋದಾಗ್ಲಿ, ಸರಳವಾಗಿ, ಅತಿ ಸರಳವಾಗಿ ಜೀವನವನ್ನು ಸಾಗಿಸ್ತಾ ಇದ್ದವರು ಚೆನ್ನಮ್ಮ ಅವರು. ಒಂದೇ ಒಂದು ದಿನ ಅಹಂಕಾರ ತೋರಿಸಿದವರೆಲ್ಲ. ಮನೆಗೆ ಯಾರೇ ಹೋಗ್ಲಿ ಬಹಳ ತಮ್ಮ ಮಕ್ಕಳಂತೆ ನಡೆಸ್ಕೊಳ್ತಾ ಇದ್ರು. ಈಗ ಇಹಲೋಕವನ್ನ ತ್ಯಜಿಸಿದ್ದಾರೆ. ಎಚ್.ಡಿ. ರೇವಣ್ಣ ಅವರು ಆ ಜಾಗಕ್ಕೆ ಹೋಗಿ ಆ ಸ್ಥಳವನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅಧಿಕಾರಿಗಳ ತಂಡ ಬೀಡು ಬಿಟ್ಟಿದೆ. ಆ ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಿದ್ದಾರೆ ಅವರ ಕುಟುಂಬಸ್ಥರು. ನಿಜಕ್ಕೂ ಇದೊಂದು ತುಂಬಲಾರದಂತಹ ನಷ್ಟ ಅವರ ಕುಟುಂಬಸ್ಥರಲ್ಲಿ. ಏನೇ ಆಗ್ಬೇಕು ಅಂತಂದ್ರೂ ಕೂಡ ಅವರ ಅಜ್ಜಿಯನ್ನ ಕೇಳಿ ಮಾಡ್ತಿದ್ದವರು. ಕುಮಾರಣ್ಣ ಅಂತಂದ್ರೆ ಚೆನ್ನಮ್ಮ ಅವರಿಗೆ ಬಹಳಷ್ಟು ಅಚ್ಚುಮೆಚ್ಚಿನ ಮಗ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಇಷ್ಟಪಡ್ತಾ ಇದ್ರು ಅವರ ಮಗನನ್ನ. ತಾಸುಗಟ್ಲೆ ಮಾತನಾಡ್ತಾ ಇದ್ರು ಕೂತ್ಕೊಂಡು. ಹೀಗೆ ನಾಳೆ ಅಂತಿಮ ಸಂಸ್ಕಾರಕ್ಕೆ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಕೂಡ ಅಲ್ಲಿ ಕೈಗೊಳ್ಳಲಾಗಿದೆ. ನೋಡಿ, 1954ರ ಮೇ 25ರಂದು ಎಚ್.ಡಿ. ದೇವೇಗೌಡರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ದಂಪತಿಗೆ 6 ಜನ ಮಕ್ಕಳಿದ್ದಾರೆ. ಆ 6 ಜನರ ಮಕ್ಕಳಲ್ಲಿ ಕುಮಾರಣ್ಣ ಅಂತಂದ್ರೆ ಅಷ್ಟರ ಮಟ್ಟಿಗೆ ಇಷ್ಟ ಚೆನ್ನಮ್ಮ ಅವ್ರಿಗೆ. ಆದರೆ ಬೇರೆ ಮಕ್ಕಳು ಇಷ್ಟ ಇಲ್ಲ ಅಂತಲ್ಲ, ಅವರು ಕೂಡ ಇಷ್ಟ. ಅತಿ ಹೆಚ್ಚಾಗಿ ಕುಮಾರಣ್ಣನ ಬಹಳ ಇಷ್ಟಪಡ್ತಾ ಇದ್ರು. ಬೆಂಗಳೂರಿನಲ್ಲಿ ನಿಧನರಾದಂತಹ ಚೆನ್ನಮ್ಮ ಅವರನ್ನ ಈಗ ಹೊಳೆನರಸೀಪುರದತ್ತ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಮನೆಗೆ ಬಂದ್ರು ಇದೇ ಪ್ರೀತಿ ಅಷ್ಟೇ. ಎಲ್ಲರೂ ಸಹಾಯ ಹೋಗಿ ಯಾರು ಒಬ್ರು ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಇವತ್ತು ತಪ್ಪಲೆ ಆಗಿದ್ದೀನಿ ಸರ್. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶೃಂಗೇರಿ ದೊಡ್ಡ ಗುರುಗಳು ಚೆನ್ನಮ್ಮನರೇ ಬನ್ನಿ ಅಂತನರು. ಈಗೆಲ್ಲಿ ಲಕ್ಷಾಂತರ ಫ್ಯಾಮಿಲಿ ಯಾರೇ ಹೋದ್ರು ಒಂದು ದಿವಸ ಒಬ್ರಿಗೆ ಆಗಿಲ್ಲ. ಅವ್ರ ಕೈಲಾದಷ್ಟು ಊಟ ತಿಂಡಿ ಅಷ್ಟು ದುಡ್ಡು ಕೊಟ್ಟು ಅವ್ರ ಕೈಲಿ ಏನಿರುತ್ತೆ ಕೊಟ್ಟು ಕಳಿಸೋರು. ಬೇರೆ ಕೊಟ್ಟು ಇದು ಕೊಟ್ಟು ಎಲ್ಲ ಅವ್ರಿಗೆ ಏನೇ ಕಷ್ಟ ಇತ್ತು ಅದೆಲ್ಲ ಇಟ್ಕೊಳ್ಳೋದು. ಇವತ್ತು ದೇವತೆ ಕಳ್ಕೊಂಡ್ಬಿಟ್ಟಿದ್ದೀರಿ. ಎಲ್ಲ ತಾಮ್ಲಿ ಆಗಿದ್ದೀನಿ. ಹುಷಾರಾಗಿ ಬರ್ತಾರೆ ಅಂತ ಎಲ್ರಿಗೂ ನಂಬಿಕೆ ಇತ್ತು ಸರ್. ನಿನ್ನೆ ಬೆಳಿಗ್ಗೆ ಆಯಿತು ಸರ್, ಒಂದು 33 ಬರಬೇಕು. ದೇವ್ರ ಮೇಲೆ ಅಪಾರ ಭಕ್ತಿ ಸಂಗ್ರಹಿಸಿ ಯಾವಾಗಲೂ ಪೂಜೆ ಮಾಡ್ತಿರೋದು. ಬೆಳಿಗ್ಗೆ ಬಂದರೆ
ಮಧ್ಯಾಹ್ನ 3 ಗಂಟೆವರೆಗೆ ಪೂಜೆ ಮಾಡ್ತಾರೆ. ಇಷ್ಟು ಚೆನ್ನಾಗಿ ಇಬ್ಬರು ಎಸ್ ನೋಡಿ, ಈಗ ಚೆನ್ನಮ್ಮ ಅವರು ಗಿನ್ನಿಲ್ಲ ಅನ್ನೋದೇ ನಿಜಕ್ಕೂ ಬೇಸರದ ಸಂಗತಿ. ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಅವರು ಮಾತನಾಡ್ತಾ ಇದ್ರು, ತಾಯಿಯನ್ನ ಕಳೆದುಕೊಂಡಂತಹ ನೋವಿದೆ ಅಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ. ಯಾರೇ ಅಂದ್ರೂ ಕೂಡ ತಾಯಿ ಮತ್ತು ಆ ಮಗನ ಬಾಂಧವ್ಯ ಇರುತ್ತಲ್ಲ, ಅದು ಒಂದು ರೀತಿಯಾದಂತಹ ಬಾಂಡಿಂಗ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ ಬಿಟ್ಟಿರೋಕ್ಕಾಗಲ್ಲ. ಬಟ್ ಏನೇ ಆಗಲಿ ನೋಡಿ, ಹಿಂದೆ ನಾವು ಗಮನಿಸಿದಾಗ ಎಚ್ ಡಿ ರೇವಣ್ಣ ಅವರು ಸಾಕಷ್ಟು ಪ್ರಕರಣಗಳಲ್ಲಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಕೆಲವೊಂದಿಷ್ಟು ಕೋರ್ಟು ಕೇಸು ಅಂತ ಹೇಳಿ ಅಲ್ದಾಡೋದು ಕೂಡ ಉಂಟು. ಆ ಸಂದರ್ಭದಲ್ಲಿ ತಾಯಿಯವ್ರ ಮೇಲೆ ಮುನಿಸ್ಕೊಂಡಿರ್ತಾರೆ, ಅವ್ರ ಮನೆಗೆ ಹೋಗೋಕ್ಕೂ ಆಗಲ್ಲ. ಎಚ್ ಡಿ ದೇವೇಗೌಡರು ಕೂಡ ಮುನಿಸನ್ನು ಹೊರ ಹಾಕಿದ್ರು ಅವ್ರ ಮೇಲೆ. ಈ ರೀತಿಯಾಗಿ ನಮ್ಮ ಮಗನಾಗಿ ನಮ್ಮ ಮಾನ ಮರ್ಯಾದೆ ಎಲ್ಲವನ್ನ ಕೂಡ ಹರಾಜಾಕ್ಬಿಟ್ರಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ಹಿಂದೆ. ಆದರೆ ಯಾರೇ ಶಾಪ ಹಾಕ್ಬೋದು, ಅದೇ ತಾಯಿಯ ಶಾಪ ಇದೆ ಅಲ್ಲ, ಅದು ಕೊನೆಯವರೆಗೂ ಇರುತ್ತೆ. ಹೀಗಾಗಿ ಎಚ್ ಡಿ ರೇವಣ್ಣ ಅವರು ನನ್ನ ತಾಯಿಯ ಶಾಪ ತಟ್ಟದೇ ಇರಲಿ ನನ್ನ ಮೇಲೆ ಅಂತ ಹೇಳಿ ಕೂಡ ಕಣ್ಣೀರು ಹಾಕುವಂತಹ ದೃಶ್ಯಾವಳಿಯನ್ನು ನಾವು ಗಮನಿಸಿದ್ವಿ. ಈಗ ತಾಯಿಯನ್ನು ಕಳೆದುಕೊಂಡಂತಹ ನೋವು, ಮತ್ತೊಂದು ಕಡೆ ಆ ತಾಯಿಯ ಜೊತೆ ನಾವು ಸರಿಯಾಗಿರೋಕ್ಕಾಗಲಿಲ್ಲ, ಅವ್ರ ಜೊತೆ ಮಾತನಾಡೋಕ್ಕಾಗಲಿಲ್ಲ. ಈ ಸಾಕಷ್ಟು ಕೇಸು ಕೋರ್ಟು ಅಂತ ಹೇಳಿ ಅಲ್ದಾಡಿದ್ದೇ ಆಯಿತು. ನಿಮ್ಮ ಹೆಸರುಗಳನ್ನು ನಾವು ಕೆಡಿಸ ಹಾಕ್ಬಿಟ್ವಿ, ನಿಮ್ಮ ಮಾನ ಮರ್ಯಾದೆ ಎಲ್ಲವನ್ನ ಕೂಡ ತೆಗೆದುಹಾಕ್ಬಿಟ್ವಿ ಅನ್ನುವಂತಹ ಒಂದು ವಿಚಾರ ಏನಿದೆ, ಅವೆಲ್ಲವೂ ಕೂಡ ಈಗ ನೆನೆಸ್ಕೊಳ್ತಾ ಇದ್ದಾರೆ. ನಾವು ಆ ರೀತಿಯಾದಂತಹ ತಪ್ಪುಗಳನ್ನು ಮಾಡಬಾರ್ದಿತ್ತು, ನನ್ನ ತಾಯಿಯ ಶಾಪ ನಮ್ಮ ಮೇಲೆ ತಟ್ಟದೇ ಇರಲಿ ಅಂತ ಹೇಳಿ ಕಣ್ಣೀರು ಹಾಕುವಂತಹ ದೃಶ್ಯಾವಳಿಯನ್ನು ನಾವೆಷ್ಟೊತ್ತು ಗಮನಿಸ್ತಾ ಇದ್ವಿ. ನೋಡಿ, ಈಗಾಗಲೇ ಅಂತ್ಯಕ್ರಿಯೆ ನಡೆಯುವಂತಹ ಜಾಗವನ್ನು ನಾವು ಗಮನಿಸ್ತಾ ಇದ್ದೀವಿ. ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. JCBಯನ್ನು ತರಿಸಿದ್ದಾರೆ, ಆ ಮಣ್ಣನ್ನ ಉಳಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ರಂಗನಾಥ ಸ್ವಾಮಿ ತೆಪ್ಪಲಿನಲ್ಲಿ ನಡೆಯಲಿರುವಂತಹ ಅಂತ್ಯಕ್ರಿಯೆ ಅಪಾರವಾದಂತಹ ದೈವ ಭಕ್ತ ಉಳ್ಳವರು ಚೆನ್ನಮ್ಮ ಅವರು. ಸೊ ಆ ಜಾಗವನ್ನು ಕೂಡ ಅವರು ಇಷ್ಟಪಟ್ಟಿದ್ರು ತುಂಬಾ. ಅದೇ ಜಾಗದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಾಳೆ ನೆರವೇರುತ್ತೆ, ಸಕಲ ಸರ್ಕಾರಿ ಗೌರವಗಳೊಂದಿಗೆ. ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ ಎನ್ನುವಂತಹ ವಿಚಾರ ಯಾವಾಗ ಎಲ್ರಿಗೂ ತಿಳಿತು ನೋಡಿ. ಎಲ್ಲರೂ ಕೂಡ ಒಂದು ಕ್ಷಣ ಬೆರಗಾಗಿದ್ರು. ನಾಳೆ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಿದ್ದಾರೆ ಅವರ ಕುಟುಂಬಸ್ಥರು. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ನೋಡಿ, ದಿಟ್ಟ ಮಹಿಳೆಯ ನಿರ್ಗಮನದ ನೋವನ್ನು ಹೊತ್ತು ತಂದಿದೆ ಅವರ ಕುಟುಂಬದಲ್ಲಿ. ಚೆನ್ನಮ್ಮ ಅವರೊಂದಿಗೆ ಎಲ್ಲರೂ ಕೂಡ ಒಡನಾಟ ಹೊಂದಿದ್ರು, ಗಣ್ಯಾತಿ ಗಣ್ಯರು. ಅವರ ನಿಧನಕ್ಕೆ ತೀವ್ರವಾದಂತಹ ಕಂಬನಿಯನ್ನ ಮಿಡಿದಿದ್ದಾರೆ. ಪಕ್ಷಾತೀತವಾಗಿ ನಾಯಕರು ಮತ್ತು ಅಪಾರ ಜನ ದೇವೇಗೌಡರ ಮನೆಗೆ ಆಗಮಿಸುತ್ತಿದ್ದಾರೆ. ಹೇಳಿ ಕೇಳಿ ಮಾತೃ ಸ್ವರೂಪಿ ಅನ್ನಪೂರ್ಣೇಶ್ವರಿ ಅವ್ರ ಮನೆಗೆ ಬಂದವ್ರಿಗೆ ಉಣಬಡಿಸದೆ ಹಾಗೆ ಕಳಿಸ್ತಾ ಇರಲಿಲ್ಲ. ಎಲ್ರಿಗೂ ಕೂಡ ಉಪಚಾರ ಮಾಡೋದಾಗ್ಲಿ, ನಡೆದುಕೊಳ್ಳುವಂತಹ ರೀತಿ ನೀತಿ ಆಗಲಿ ಸೇಮ್ ಮಾತೃ ಸ್ವರೂಪಿ ಆಗಿದ್ರು. ಅವರಲ್ಲಿ ಯಾವುದೇ ರೀತಿಯಾದಂತಹ ಹಮ್ಮೊಬ್ಬೆಮ್ಮೆ ಇರಲಿಲ್ಲ. ನಾನು ಮಾಜಿ ಪ್ರಧಾನಿಯ ಪತ್ನಿ ಅಂತೇಳಿ ಅಹಂಕಾರ ತೋರಿಸಿದವರಲ್ಲ. ಬಹಳ ಸರಳತೆಯಿಂದ ಜೀವನವನ್ನು ಸಾಗಿಸಿದವರು. ಸುದೀರ್ಘವಾಗಿ 71 ವರ್ಷಗಳ ಕಾಲ ದಾಂಪತ್ಯವನ್ನ ಮುನ್ನಡೆಸ್ಕೊಂಡು ಬಂದವರು ಚೆನ್ನಮ್ಮ ಅವರು. ನೋಡಿ, ಕುಟುಂಬ ಬಯಸಿದಂತಹ ಸ್ಥಳದಲ್ಲಿ ಮತ್ತು ಸಮಯದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಸುವಂತಹ ನಿರ್ಧಾರವನ್ನ ಮಾಡಿದ್ದಾರೆ ಕುಟುಂಬಸ್ಥರು. ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಕಲ್ಪಿಸಿಕೊಡಲಾಗುತ್ತೆ, ಅಂದರೆ ಹೊಳೆನರಸೀಪುರದಲ್ಲಿ. ಯಾಕಂತಂದ್ರೆ ಸಾಕಷ್ಟು ಅಭಿಮಾನಿಗಳ ಬಳಗವನ್ನು ಹೊಂದಿದ್ದಾರೆ ಆ ಭಾಗದಲ್ಲಿ.
ಈಗಾಗಲೇ ಬೆಂಗಳೂರಿನಿಂದ ಹಾಸನ ಜಿಲ್ಲೆಯ ಹೊಳೆ ನರಸೀಪುರದವರೆಗೂ ಕೂಡ ಚೆನ್ನಮ್ಮನ ಅಂತಿಮ ಯಾತ್ರೆ ಮೆರವಣಿಗೆ ಸಾಗ್ತಾ ಇದೆ. ಇವತ್ತು ಮಾರ್ಗದ ಮಧ್ಯೆ 10 ಸ್ಥಳಗಳಲ್ಲಿ ಸಾರ್ವಜನಿಕರಿಗಂತ ಹೇಳಿ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅವರು ಏನು ಸಾಗ್ತಾ ಇದ್ದಾರಲ್ಲ, ಆ ಪ್ರತಿಯೊಂದು ಗ್ರಾಮಗಳಲ್ಲಿ ಆ ಗ್ರಾಮಸ್ಥರಿಗೆ ಅಂತಿಮ ದರ್ಶನಕ್ಕಂತ ಹೇಳಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಈಗಾಗಲೇ ಗಣ್ಯರು ಕೂಡ ಸಂತಾಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ. HD ದೇವೇಗೌಡರ ನಿವಾಸಕ್ಕೆ ಕೂಡ ಆಗಮಿಸಿದ್ರು. ಇವತ್ತು ಆ ಬೆಳ್ಳಂಬೆಳಗ್ಗೆ ಇವತ್ತು ಸುದ್ದಿ ತಿಳಿತಾ ಇದ್ದಂತೆ ನಾಳೆ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸುವುದಕ್ಕಂತ ಹೇಳಿ ಅವರ ಕುಟುಂಬಸ್ಥರು ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಾರದೂರಿಗೆ ಈಗ ಪಯಣವನ್ನ ಬೆಳೆಸಿದ್ದಾರೆ. ಯಲೋಕವನ್ನ ತ್ಯಜಿಸಿದ್ದಾರೆ ಚೆನ್ನಮ್ಮ ಅವರು. ನಿಜಕ್ಕೂ ಅವರು ಇನ್ನಿಲ್ಲ ಅನ್ನೋದೇ ಬೇಸರದ ಸಂಗತಿ. ಅವ್ರ ಮನೆಯಲ್ಲಿ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಕಂಪನಿಯನ್ನು ಮಡಿತಿದ್ದಾರೆ. ಸಂಸ್ಕೃತಿ ಸಂಸ್ಕಾರದ ಪ್ರತೀಕ ನೋಡಿ ಕಲಿಬೇಕು ಅವರದ್ದು. ಪ್ರತಿಯೊಬ್ಬರು ಕೂಡ ಇದನ್ನೇ ಹೇಳ್ತಿದ್ದಾರೆ. ಇವತ್ತು ನಾನು ಮತ್ತು ನನ್ನ ಪತಿ ರಾಜಕೀಯವಾಗಿ ಬೆಳೆದಿದ್ದೇವೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಮಾತೃ ಸ್ವರೂಪಿಯಾಗಿರುವಂತಹ ಚೆನ್ನಮ್ಮ ನೆನೆದು ಸೊಸೆ ಕುಸುಮ ಬಾಲಕೃಷ್ಣ ಅವರು ಕಣ್ಣೀರಾಗ್ತಿದ್ದಾರೆ. ಸಂಸ್ಕೃತಿ ಸಂಸ್ಕಾರದ ಪ್ರತೀಕವಾಗಿ ಕಾಣ್ತಾ ಇದ್ದಂತಹ ತಾಯಿ ಚೆನ್ನಮ್ಮ, ಸಂಸ್ಕೃತಿ ಮತ್ತು ಸಂಸ್ಕಾರದ ಪ್ರತೀಕ ನೋಡಿ ನಾವು ಅವರನ್ನ ಕಲಿಬೇಕಾಗತ್ತೆ. ಸಂಸ್ಕಾರದ ಒಂದು ಮಹಾನ್ ತಾಯಿ ಚೆನ್ನಮ್ಮಾಜಿನವರು ಇವತ್ತು ಇನ್ನಿಲ್ಲ ಅನ್ನುವಂತಹ ವಿಷಯವನ್ನ ಕೇಳಿದಾಗ ನಿಜವಾಗ್ಲೂ ಕೂಡ ಅರಸ್ಕೊಳಕ್ಕಾಗದೇ ಇರುವಂತಹ ಒಂದು ವಿಷಯ ಬಹಳಷ್ಟು ಸಂಕಟನೂ ಕೂಡ ಆಗತ್ತೆ. ಯಾಕೆಂದ್ರೆ ಬಹಳಷ್ಟು ಹತ್ರದಿಂದ ನೋಡಿರುವಂಥದ್ದು, ಅವರ ಒಂದು ಸಲಹೆ ಮಾರ್ಗದರ್ಶನ, ಅವರ ಒಂದು ಆಶೀರ್ವಾದದಲ್ಲಿ ಬಂದಂತವರು ನಾವು. ಪ್ರತಿ ಸರಿ ಕೂಡ ಮನೆಗೆ ಹೋದಂತ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಯಾವುದೇ ರಾಜಕೀಯದ ಒತ್ತಡವಿರ್ಲಿ ಮತ್ತೊಂದಿರ್ಲಿ, ಚೆನ್ನಾಗಿದ್ದೀರಪ್ಪ, ಅಮ್ಮ ಹೇಗಿದ್ದಾರೆ, ಮಕ್ಳು ಹೇಗಿದ್ದಾರೆ, ಯಾವ ರೀತಿ ಮಕ್ಕಳದು ವಿದ್ಯಾಭ್ಯಾಸದಿರ್ಬೋದು, ಮನೆ ಸಂಸಾರದಿರ್ಬೋದು ಅಚ್ಚುಕಟ್ಟಾಗಿ ಕೇಳ್ತಿದ್ದಂತ ಒಂದು ಸ್ವಭಾವ ಅವ್ರದ್ದು ನಾವು ಕಂಡಿರುವಂಥದ್ದು. ನಿಜವಾಗ್ಲೂ ಕೂಡ ಇವತ್ತು ಆ ಒಂದು ವಿಷಯನೇ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರ ನಡೆ ನುಡಿನಲ್ಲೇ ನಾವು ಸಂಸ್ಕಾರವನ್ನ ನೋಡಿದಂಥವ್ರು, ಅದರಿಂದ ನಾವು ಕಲ್ತಿರೋ ಅಂಥವ್ರು ಕೂಡ. ನಿಜವಾಗ್ಲೂ ಕೂಡ ನಮ್ಮ ಅಕ್ಕನವರಾದಂತ ಅನ್ಸಿಯಕ್ಕನವರು ಕೂಡ ಯಾವಾಗ್ಲೂ ಕೂಡ ಅಮ್ಮನ ಬಗ್ಗೆ ವಿಷಯಗಳನ್ನ ಮಾತನಾಡುವಾಗ ಹೆಮ್ಮೆ ಆಗೋದು. ಆದ್ರೆ ಹತ್ರದಿಂದ ನೋಡುವಾಗ ನಾವುಗಳು ಹೋದಾಗ ನಮ್ಮನ್ನು ಕೂಡ ಅದೇ ಸ್ಥಾನದಲ್ಲಿ ಅವರು ನೋಡಿ ನಮಗೂ ಕೂಡ ಅಂತ ಒಂದು ಆಶೀರ್ವಾದವನ್ನ ನಾವು ಪಡ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವು ನಾವು ಸೌಭಾಗ್ಯರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅದು ನಿಜವಾಗ್ಲೂ ಕೂಡ ನಾವು ಕೂಡ ನೆನ್ನೆ ಹೋಗಿ ನೋಡ್ಕೊಂಡ್ ಬಂದಂತದ್ದು. ಬೆಳಗ್ಗೆ ಹೈಫ್ಲೋ ಆಕ್ಸಿಜನ್ ನಲ್ಲಿ ಇದ್ದಂಥದ್ದು. ಅವ್ರಿಗೆ ಲಂಗ್ಸ್ ಪ್ರಾಬ್ಲಮ್, ಉಸಿರಾಟದ್ದು ಪ್ರಾಬ್ಲಮ್ ಅದೊಂದೇನೆ. ನಾನು ಅಕ್ಕನೂ ಕೂಡ ಅವ್ರಿಗೆ ಹೇಳ್ದೆ, ಅಕ್ಕ ಪ್ಯಾರಾಮೀಟರ್ಸ್ ಎಲ್ಲ ಇಷ್ಟೊಂದು ಚೆನ್ನಾಗಿದೆ, ಬೇಗ ರಿಕವರಿ ಆಗ್ಬಿಡ್ತಾರೆ ಅನ್ಸುತ್ತೆ ಅಕ್ಕ ಅನ್ನುವಂತ ಮಾತನ್ನು ಕೂಡ ಆಡಿದ್ವಿ. ಇಲ್ಲ ಪ್ಯಾರಾಮೀಟರ್ಸ್ ಏನು ತೊಂದರೆ ಇಲ್ಲ ಕುಸುಮ, ಆದ್ರೆ ಅವ್ರಿಗೆ ಉಸಿರಾಟದ್ದೇ ಒಂದ್ ಸ್ವಲ್ಪ ತೊಂದರೆ ಆಗ್ತಾ ಇರೋದು ಅಂತ. ನಾವು ಅಲ್ಲಿಂದ ಆಚೆ ಹೊರಟು ರಿಸ್ಟ್ರಿಕ್ಷನ್ ಇರುತ್ತೆ ಹಾಸ್ಪಿಟ್ಲ್ಗಳಲ್ಲಿ, ಸೊ ನಾವು ಕೆಳಗಡೆ ಬಂದು ಇದ್ವಿ. ಅಂತ ಸಂದರ್ಭದಲ್ಲಿ ಪೂಜ್ಯ ಅಪ್ಪಾಜಿಯವರು ಹೋದಂತ ಸಂದರ್ಭದಲ್ಲಿ ಅವ್ರು ಯಾವಾಗ್ಲೂ ಕೂಡ ಹೇಳೋರು ಅಂತ ನಾವು ಕೂಡ ಕೇಳ್ಪಟ್ಟಿದ್ವಿ. ನಾವು ಮುತ್ತೈದೆಯಾಗಿ ಹೋಗೋದು ನಂಗೆ ಬಹಳ ಇಷ್ಟ. ಆ ಒಂದು ಸ್ಥಾನ ದೊರಕಲಿಂದ ಪ್ರತಿಯೊಂದು ಮಹಿಳೆನೂ ಇಷ್ಟಪಡುವಂಥದ್ದು. ಅದ್ರಲ್ಲೂ ಕೂಡ ಅಮ್ಮ ಅವರು ನಿಜವಾಗ್ಲೂ ಕೂಡ ಅದನ್ನ ಇಷ್ಟಪಟ್ಟಂತವ್ರು. ಆದ್ರೆ ಅಂತ ಸಂದರ್ಭದಲ್ಲಿ ಆ ಒಂದು ಪ್ರಸಾದವನ್ನ ಸ್ವೀಕರಣೆ ಮಾಡ್ಕೊಂಡು ಅವರು ಅದನ್ನ ಆ ನಂತರ ಅದು ಹಿಂಗ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅವರ ಒಂದು ಪೂಜಾ ಫಲ ಅಂತ ನಾನು ಅದಕ್ಕೆ ಕೂಡ ಭಾವಿಸ್ತೇನೆ. ಹೌದು, ಎಲೆಮರೆ ಕಾಯಿನಂತೆ ಅವರಿದ್ದಂಥವ್ರು. ಎಲ್ಲಾ ರೀತಿನ ಮಾರ್ಗದರ್ಶನ ಪ್ರತಿಯೊಂದು ಕೂಡ ಹೃದಯ ಪೂರ್ವಕವಾಗಿ ಆಶೀರ್ವಾದವನ್ನ ಮಾಡಿರೋದಕ್ಕೆ ಇವತ್ತು ಆ ಮನೆಯಲ್ಲಿ ನಿಜವಾಗ್ಲೂ ಕೂಡ ಅಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯತೆ ಆಗಿದೆ. ಯಾವುದೇ ಏನು ಆಸೆ ಆಕಾಂಕ್ಷೆಗಳೇನು ಇಲ್ಲ. ಅವ್ರದ್ದು ಒಂದು ದೇವ್ರ ಮನೆ, ಬಂದವ್ರಿಗೆ ಒಂದು ದಾಸೋಹ, ಆಮೇಲೆ ಹೇಗಿದ್ದೀರಾ, ಚೆನ್ನಾಗಿದ್ದಾರಾ, ಊರ್ ಕಡೆ ಚೆನ್ನಾಗಿದ್ದಾರಾ, ಆ ಒಂದು ನಿಜವಾಗ್ಲೂ ಕೂಡ ಆ ಭಾವನೆಗಳು ಆ ಚಿಂತನೆಗಳು ಯಾರಿಗೂ ಕೂಡ ನಾವು ನೋಡೂ ಇಲ್ಲ, ನೋಡಕ್ಕೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ರಾಜಕೀಯ ತಾಯಿನೇ ಅದು ಎರಡನೇ ಮಾತೇ ಇಲ್ಲ ಬಿಡಿ. ಮಾರ್ಗದರ್ಶನ ಜೊತೆಗೆ ತಾಯಿಯ ಆಶೀರ್ವಾದ. ಅಯ್ಯೋ ಪ್ರತಿಯೊಂದು ವಿಷಯದಲ್ಲೂ ಮಕ್ಕಳಿಂದ ಹಿಡ್ದು ಅಷ್ಟು ಬ್ಯುಸಿಯಾಗಿದ್ರು ಕೂಡ ಅಲ್ಲಿ ನಾವು ಓದಂತ ಸಂದರ್ಭದಲ್ಲಿ ಗುರುತಿಸಿ ಮನೇಲಿ ಮಾಡಿರೋ ಒಂದು ಸಿಹಿನ
ತಂದು ಕೊಡದೆ ಈಗ್ಲೂ ಕೂಡ ಮಗಳು ಎಂಗೇಜ್ಮೆಂಟ್ ಫಿಕ್ಸ್ ಆದ ಸಂದರ್ಭದಲ್ಲಿ ವಿಷಯ ತಿಳಿಸಕ್ಕೆ ಅಂತ ಹೋದಾಗ ಅಯ್ಯೋ ಕುಸುಮನಿಗೆ ಪಾಯಸ ಕೊಡಿ ಅನ್ನುವಂಥದ್ದು ಈಗ್ಲೂ ಕೂಡ ಅದನ್ನ ಮರೆಯಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ನಿಜವಾಗ್ಲೂ ಕೂಡ. ಅದ್ರಲ್ಲೂ ಕೂಡ ನನ್ನ ಮಗನ ವಿಷಯದಲ್ಲಿ ಜೈದೀಪ್ ಚೆನ್ನಾಗಿದ್ದಾನ, ಯಾವಾಗ್ಲೂ ಕೂಡ ಅದನ್ನ ಕೇಳೋರು. ಅದು ಪ್ರತಿ ಸರಿ ಹಬ್ಬ ಆದಂತ ಸಂದರ್ಭದಲ್ಲಿ ಅಕ್ಕನವ್ರು ಕೇಳಿದಾಗ ಈ ಕಡೆ ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ಊರಿಗೆ ಹಬ್ಬಕ್ಕೂ ಕೂಡ ಬಂದು ಹೋಗೋರು. ನಿಜವಾಗ್ಲೂ ಕೂಡ ನಾವೆಷ್ಟು ಭಾಗ್ಯವಂತರು ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಇವತ್ತು ಆ ವಿಷಯ ಇನ್ನಿಲ್ಲ ಅಂದಾಗ ಅದು ಮನಸ್ಸಿಗೆ ಬಹಳಷ್ಟು ದುಃಖ ಬರ್ಸುತ್ತೆ. ಅವ್ರಿಷ್ಟೇ ವಯಸ್ಸಾಗಿರ್ಲಿ ಮತ್ತೊಂದಾಗಿರ್ಲಿ ಆ ಒಂದು ಸಂಸ್ಕೃತಿ ಸಂಸ್ಕಾರ ಉಳ್ಳಂತವ್ರು ಅವರ ನಡೆನುಡಿನಲ್ಲೇ ನೋಡಿ ಕಲಿಯುವಂಥದ್ದು ಬಹಳಷ್ಟಿದೆ. ನಿಜವಾಗ್ಲೂ ಅದು ಹೇಳ್ಕೊಳಕ್ ಸಾಧ್ಯ ಆಗ್ತದ್ದು. ಪೂಜೆ ಮಾಡಿಸಿ ಆಶೀರ್ವಾದವನ್ನ ಮಾಡ್ಕೊಟ್ರು. ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಅಕ್ಕನಾಗಿರ್ಬೋದು ಅಮ್ಮನಾಗಿರ್ಬೋದು ನಿಜವಾಗ್ಲೂ ಕೂಡ ಪೂರ್ಣ ಪ್ರಮಾಣದ ಆಶೀರ್ವಾದನ ಮಾಡಿರೋದಕ್ಕೆ. ಏನ್ ಅನಿಸ್ತಿದೆ ಇವತ್ತಿಲ್ಲ ನಿಮ್ ಜೊತೆ? ಅದೇ ನಿಮ್ ಮಗನ್ನ ಯಾರನ್ನ ಸಾಕಿದ್ರಿ, ಹೆಂಗ್ ಕಳ್ಸಿದ್ರಿ, ನಮ್ಗೆಲ್ಲ ಅದೃಷ್ಟ ಚೆನ್ನಾಗಿತ್ತು. ನಿಮ್ ಮಗನ್ ಸಾಕಿ ನಮ್ಮ ಮನೆಗಳೇ ಯಾವ್ದು ಎಲ್ಲ ಮಾತಾಡಿ ಸಂತೋಷ ಪಟ್ರು. ಯಾವಾಗ್ಲೂ ಮನೆಗ್ ಬರ್ತಿದ್ರ ನಿಮ್ ಮನೆಗೆ? ಬರ್ತಾ ಇದ್ರು, ಹಬ್ಬಗಳೆಲ್ಲ ಬರ್ತಾ ಇದ್ರು, ಹೋಗ್ತಾ ಇದ್ರು. ಫೋನಲ್ಲಿ ಏನಾರ ಮಾತಾಡ್ತಿದ್ರ? ಫೋನಲ್ಲಿ ಏನು ಮಾತಾಡ್ತಾರೆ, ಏನು ಮಾತಾಡ್ತಾರೆ. ನೀವು ಹೋಗ್ತಿದ್ರ ಅವ್ರ ಮನೆಗೆ? ಹೋಗವು, ಅಮ್ಮವ್ರ ಜೊತೆ ಮಾತಾಡೋ. ಅದೇ ಮದ್ವೆ ಆದ್ಮೇಲೆ ಬೆಳಿಬೇಕಲ್ಲ. ಅಲ್ಲ ಅದಕ್ ಮೊದ್ಲು ಅವರೇ ಬಂದಿದ್ರು, ನೀವೇ ಹೋಗಿದ್ರು, ಯಾವ ತರ ಅಂತ? ಅವರೇ ನಮ್ಮ ಮಗನೇ ಇಷ್ಟಪಟ್ಟಿತ್ತು. ಆಮೇಲೆ ಅವರು ಬಂದ್ರು. ಒಳ್ಳೆ ಡಾಕ್ಟ್ರು ಅಂತಂದು ಅವರು. ಇನ್ನೇನ್ ಗೊತ್ತು ಚೆನ್ನಮ್ಮ ಅವ್ರ ಬಗ್ಗೆ ನಿಮ್ಗೆ ಇನ್ನೇನ್ ಗೊತ್ತು? ಚೆನ್ನಮ್ಮರ ಬಗ್ಗೆ ಬಹಳ ಚೆನ್ನಾಗಿದ್ದು ಅವರು. ನಾವು ಅಕ್ಕ ತಂಗಿರು ಇದ್ದಂಗೆ ಇದ್ದು, ಬೀಗ್ರಂಗೆ ನಿಂತಿಲ್ಲ, ಅಷ್ಟೊಂದು ತುಂಬಾ ಚೆನ್ನಾಗಿದ್ರು ಚೆನ್ನಮ್ಮ. ಹೋದ್ರೆ ಕಷ್ಟ ಸುಖ ಕೇಳೋದು. ಅಯ್ಯೋ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾತಾಡೋರು ಚೆನ್ನಮ್ಮರು. ಇವತ್ತಿಲ್ಲ ನಮ್ ಜೊತೆ ಇಲ್ಲ, ನೋವಾಗ್ತಿದ್ಯಾ? ನೋವಾಗಲ್ವಾ ಪಾಪ. ಅಷ್ಟೊಂದು ಆಸೆ ಇಟ್ಟರು ನಮ್ಮೇಲೆ, ನಮ್ ಕಂಡ್ರು ಅಷ್ಟು ತುಂಬಾ ಆಸೆ. ಅಮ್ಮ ಬಂದವ್ರೆ. ಹೋದ್ರೆ ಉಳ್ಕಂತಿದ್ರ ಅವ್ರ ಮನೇಲಿ? ವಾರಗಟ್ಲೆಲ್ಲ ಉಳ್ಕೊಳ್ಳೋ. ಭಾರಿ ದುಃಖ ಆಗ್ತಾ ಇದೆ. ಭಾರಿ ಆಯ್ತಪ್ಪ, ಸಂಕಟ ಆಯ್ತಾ. ನೋಡಿ ಯಾವ ರೀತಿ ಮಾತನಾಡ್ತಿದ್ದಾರೆ, ಅವ್ರು ಕೊಟ್ಟಿರುವಂತಹ ಕಂಫರ್ಟ್ ಅನ್ನ ನೆನೆದುಕೊಂಡು ಯಾವ ರೀತಿ ಕಂಬನಿಯನ್ನ ಮಿಡಿತಿದ್ದಾರೆ ಅಂತ ಹೇಳಿ ಅವರ ಸೊಸೆ ಕೂಡ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಒಳ್ಳೆ ಸ್ಫೂರ್ತಿ ಆಗಿದ್ರು, ನಮಗೆ ಸಂಸ್ಕಾರ ಒಡತಿ ಆಗಿದ್ರು. ಅವ್ರ ಮನೆಗೆ ಹೋದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನಾನು ಬೇರೆಯವ್ರ ಮನೆಯಿಂದ ಬಂದಿದ್ದಾದ್ರೂ ಸೊಸೆಯಾಗಿ, ಬಟ್ ಅವರು ನನ್ನ ಜೊತೆ ನಡೆದುಕೊಳ್ಳುವಂತಹ ರೀತಿ ನೀತಿ ಇದಲ್ಲ, ಸೇಮ್ ಮಗಳಂತೆ ನನ್ನನ್ನು ಟ್ರೀಟ್ ಮಾಡ್ತಾ ಇದ್ದಿದ್ದು ಅವೆಲ್ಲವನ್ನ ಕೂಡ ನನಗೆ ನೆನೆದುಕೊಂಡು ನಿಜಕ್ಕೂ ಬೇಸರ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಮುಂದಿಟ್ಟರು. ಈಗ ದೇವೇಗೌಡರ ಪತ್ನಿ ಇನ್ನಿಲ್ಲ ಅನ್ನೋದೇ ನಿಜಕ್ಕೂ ಬೇಸರದ